ನಿನ್ನ ಕೈಯಲ್ಲಿ ಈಗ ಇರುವ ಈ ಪುಸ್ತಕ ಕೇವಲ ಒಂದು ಇಂಡಿಯನ್ ಪಾಲಿಟಿ ಪುಸ್ತಕ ಅಲ್ಲ. ಇದು ಭಾರತವನ್ನು ಅರ್ಥಮಾಡಿಕೊಳ್ಳುವ ಕೀಲಿ. ಇದು ಸಂವಿಧಾನವನ್ನು ಓದುವ ಪುಸ್ತಕವಲ್ಲ. ಇದು ಸಂವಿಧಾನದ ಮೂಲಕ ನಿನ್ನನ್ನು ನೀನು ತಯಾರಾಗಿಸಿಕೊಳ್ಳುವ ಪಥ. ಅನೇಕರು ಇದನ್ನು ಭಾರವಾದ ಪುಸ್ತಕ ಎಂದು ಕರೆಯುತ್ತಾರೆ. ಆದರೆ ನಿಜವಾಗಿ ಹೇಳಬೇಕು ಅಂದ್ರೆ, ಇದು ಭಾರವಾದ ಪುಸ್ತಕ ಅಲ್ಲ. ಇದು ನಿನ್ನ ಹೊಣೆಗಾರಿಕೆಯ ತೂಕವನ್ನು ನಿನಗೆ ತಿಳಿಸುವ ಪುಸ್ತಕ. ಈ ಪುಟಗಳನ್ನು ತೆಗೆಯುವಾಗ ನೆನಪಿಟ್ಟುಕೋ, ನೀನು ಕೇವಲ ಪರೀಕ್ಷೆಗೆ ತಯಾರಾಗುತ್ತಿಲ್ಲ. ನೀನು ನಾಳೆ ಜನರ ಜೀವನದ ನಿರ್ಧಾರಗಳನ್ನು ಕೈಗೊಳ್ಳುವ ವ್ಯಕ್ತಿಯಾಗಲು ಮನಸ್ಸನ್ನು ರೂಪಿಸಿಕೊಳ್ಳುತ್ತಿದ್ದೀಯ. ಫಂಡಮೆಂಟಲ್ ರೈಟ್ಸ್ ಓದುವಾಗ ಅವು ಕೇವಲ ಅಂಶಗಳ ಪಟ್ಟಿಯಲ್ಲ, ಅವು ದೇಶದ ಪ್ರಜೆಗಳ ಉಸಿರಾಟ. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಓದುವಾಗ ಅವು ಪ್ರಶ್ನೆಗಳಿಗೆ ಉತ್ತರವಾಗುವುದಕ್ಕಿಂತಲೂ ಹೆಚ್ಚಾಗಿ ರಾಜ್ಯ ಹೇಗಿರಬೇಕು ಎಂಬ ನಿನ್ನ ಒಳಗಿನ ಮಾನದಂಡವನ್ನು ಕಟ್ಟುತ್ತವೆ. ಯುಪಿಎಸ್ಸಿ ತಯಾರಿ ಎಂದರೆ ಸ್ಮರಣೆ ಅಲ್ಲ. ಪಾಲಿಟಿ ಓದುವುದು ಅಂದರೆ ಆರ್ಟಿಕಲ್ ಸಂಖ್ಯೆಗಳನ್ನು ಜಪಿಸುವುದು ಅಲ್ಲ. ಪಾಲಿಟಿ ಓದುವುದು ಅಂದರೆ ಪ್ರತಿಯೊಂದು ಅಧಿಕಾರದ ಹಿಂದೆ ಇರುವ ಜವಾಬ್ದಾರಿಯನ್ನು ಅರ್ಥಮಾಡಿಕೊಳ್ಳುವುದು. ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್, ಪಾರ್ಲಿಮೆಂಟ್, ಸುಪ್ರೀಂ ಕೋರ್ಟ್ ಇವು ಎಲ್ಲವೂ ಪದವಿಗಳು ಅಲ್ಲ. ಇವು ನಂಬಿಕೆಯ ವ್ಯವಸ್ಥೆಗಳು. ಈ ವ್ಯವಸ್ಥೆ ಕೆಲಸ ಮಾಡುವುದಕ್ಕೆ ಕಾರಣ, ಯಾರೋ ಒಬ್ಬ ದಿನ ಸಿವಿಲ್ ಸರ್ವಿಸ್ಗೆ ಬರಬೇಕು ಎಂದು ಕನಸು ಕಂಡು ಇಂದು ಈ ಪುಸ್ತಕ ಓದುತ್ತಿದ್ದಾನೆ. ನಿನಗೆ ಕೆಲವೊಮ್ಮೆ ಅನಿಸಬಹುದು, ಇದೇನು ಮುಗಿಯದ ಸಿಲೆಬಸ್, ಇದೇನು ನೆನಪಿರೋದು ಕಷ್ಟ. ಆದರೆ ಒಂದು ಮಾತು ನೆನಪಿಟ್ಟುಕೋ, ಕಾನ್ಸ್ಟಿಟ್ಯೂಷನ್ ಕೂಡ ಒಂದು ದಿನ ಡ್ರಾಫ್ಟ್ ಮಾತ್ರ ಆಗಿತ್ತು. ಅದು ಹಂತ ಹಂತವಾಗಿ ರೂಪುಗೊಂಡದ್ದು. ನಿನ್ನ ತಯಾರಿಯೂ ಹಾಗೆಯೇ. ಒಂದು ದಿನ, ಒಂದು ಆರ್ಟಿಕಲ್, ಒಂದು ಕಾನ್ಸೆಪ್ಟ್. ನೀನು ಇಂದು ಅರ್ಥ ಮಾಡಿಕೊಂಡಿರುವ ಒಂದು ಪುಟ ನಾಳೆ ನಿನ್ನ ಕಾನ್ಫಿಡೆನ್ಸ್ ಆಗುತ್ತದೆ. ಈ ಪುಸ್ತಕ ಓದುವಾಗ ನಿನ್ನೊಳಗೆ ಒಂದು ಶಿಸ್ತು ಹುಟ್ಟಬೇಕು. ಪಾಲಿಟಿ ನಿನಗೆ ಡಿಸಿಪ್ಲಿನ್ ಕಲಿಸುತ್ತದೆ. ಅಥಾರಿಟಿ ಹೇಗೆ ಮಿಸ್ಯೂಸ್ ಆಗಬಾರದು ಎಂದು ಕಲಿಸುತ್ತದೆ. ಪವರ್ ಅನ್ನು ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಎಂದು ಕಲಿಸುತ್ತದೆ. ಫೆಡರಲಿಸಂ, ಸೆಪರೇಷನ್ ಆಫ್ ಪವರ್ಸ್, ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಇವೆಲ್ಲ ಟರ್ಮ್ಸ್ ಅಲ್ಲ. ಇವೆಲ್ಲ ನಿನ್ನ ಜೀವನಕ್ಕೂ ಅನ್ವಯಿಸುವ ಪ್ರಿನ್ಸಿಪಲ್ಸ್. ನೀನು ಯಾವಾಗ ಪಾಲಿಟಿ ಓದುತ್ತೀಯೋ ಆ ಸಮಯದಲ್ಲಿ ನೀನು ಒಬ್ಬ ಆಸ್ಪರೆಂಟ್ ಮಾತ್ರ ಅಲ್ಲ. ನೀನು ಈಗಾಗಲೇ ಒಬ್ಬ ಅಡ್ಮಿನಿಸ್ಟ್ರೇಟರ್ ಆಗಲು ಕಲಿಯುತ್ತಿದ್ದೀಯ. ನಿನ್ನ ಮನಸ್ಸು ಲಾಜಿಕಲ್ ಆಗುತ್ತಿದೆ. ನಿನ್ನ ಆಲೋಚನೆ ಕಾನ್ಸ್ಟಿಟ್ಯೂಷನಲ್ ಆಗುತ್ತಿದೆ. ಇದೇ ಯುಪಿಎಸ್ಸಿಗೆ ಬೇಕಾದ ಟ್ರಾನ್ಸ್ಫರ್ಮೇಷನ್. ಸೋಲುಗಳಿರುತ್ತವೆ. ಟೆಸ್ಟ್ನಲ್ಲಿ ಕಡಿಮೆ ಮಾರ್ಕ್ಸ್ ಬರಬಹುದು. ರಿವಿಷನ್ ಮಾಡಿದರೂ ಮರೆತು ಹೋಗಬಹುದು. ಆದರೆ ನೆನಪಿಟ್ಟುಕೋ, ಕಾನ್ಸ್ಟಿಟ್ಯೂಷನ್ ಕೂಡ ಅಮೆಂಡ್ಮೆಂಟ್ಸ್ ಮೂಲಕ ಬದಲಾಗುತ್ತದೆ. ಹಾಗಿದ್ದರೆ ನಿನ್ನ ತಯಾರಿ ಬದಲಾಗಬಾರದೆ? ಇಂಪ್ರೂವ್ ಆಗುವುದು ವೀಕ್ನೆಸ್ ಅಲ್ಲ, ಅಡ್ಯಾಪ್ಟ್ ಆಗುವುದು ಫೇಲಿಯರ್ ಅಲ್ಲ. ಈ ಪುಸ್ತಕ ನಿನ್ನನ್ನು ಸ್ಲೋ ಮಾಡಬಹುದು, ಆದರೆ ಅದು ನಿನ್ನನ್ನು ಸ್ಟ್ರಾಂಗ್ ಮಾಡುತ್ತಿದೆ. ಇದು ಶಾರ್ಟ್ಕಟ್ ಕಲಿಸುವುದಿಲ್ಲ, ಇದು ಫೌಂಡೇಶನ್ ಕಟ್ಟುತ್ತದೆ. ಸ್ಟ್ರಾಂಗ್ ಫೌಂಡೇಶನ್ ಇಲ್ಲದೆ ಯಾವುದೇ ಆಫೀಸರ್ ದೊಡ್ಡ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ನಿನ್ನ ಫೌಂಡೇಶನ್ ಇಲ್ಲಿಯೇ ರೂಪುಗೊಳ್ಳುತ್ತಿದೆ. ಒಂದು ದಿನ ಮೇನ್ಸ್ ಆನ್ಸರ್ ಬರೆಯುವಾಗ, ಇಂಟರ್ವ್ಯೂ ರೂಮ್ನಲ್ಲಿ ಕುಳಿತಿರುವಾಗ ಅಥವಾ ಟ್ರೈನಿಂಗ್ ಅಕಾಡೆಮಿಯಲ್ಲಿ ನಿಂತಿರುವಾಗ ನಿನಗೆ ಅರ್ಥವಾಗುತ್ತದೆ, ನಾನು ಈ ಇಂಡಿಯನ್ ಪಾಲಿಟಿ ಪುಸ್ತಕವನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದೆ, ಅದಕ್ಕೆ ಇಂದು ನಾನು ಇಲ್ಲಿ ಇದ್ದೇನೆ ಎಂದು. ನೀನು ಈಗ ಓದುತ್ತಿರುವುದು ಓಲ್ಡ್ ಅಡಿಷನ್ ಆಗಿರಬಹುದು, ಆದರೆ ವ್ಯಾಲ್ಯೂಸ್ ಓಲ್ಡ್ ಆಗುವುದಿಲ್ಲ. ಕಾನ್ಸ್ಟಿಟ್ಯೂಷನ್ ಹಳೆಯದಾದರೂ ಅದರ ಆತ್ಮ ಶಾಶ್ವತ. ಅದೇ ರೀತಿ ನಿನ್ನ ಶ್ರಮವು ಕಾಲ ಮೀರಿದದ್ದು. ಯುಪಿಎಸ್ಸಿ ಒಂದು ಪರೀಕ್ಷೆ ಅಲ್ಲ, ಅದು ನಿನ್ನ ಸಹನೆಯನ್ನು ಪರೀಕ್ಷಿಸುವ ವ್ಯವಸ್ಥೆ. ಈ ಪುಸ್ತಕವನ್ನು ಓದುತ್ತಿರುವ ಪ್ರತಿಯೊಂದು ರಾತ್ರಿ ನಿನ್ನ ಕನಸಿಗೆ ಇನ್ನೊಂದು ಇಟ್ಟಿಗೆ ಸೇರುತ್ತಿದೆ. ನಿನಗೆ ತಕ್ಷಣ ಫಲಿತಾಂಶ ಕಾಣಿಸದಿರಬಹುದು, ಆದರೆ ನಿನ್ನೊಳಗೆ ಆಗುತ್ತಿರುವ ಬದಲಾವಣೆ ಅತಿ ದೊಡ್ಡದು. ನೀನು ಈಗ ಪ್ರಶ್ನೆಗಳನ್ನು ಬೇರೆ ರೀತಿಯಲ್ಲಿ ನೋಡುತ್ತಿದ್ದೀಯ. ನೀನು ಈಗ ದೇಶವನ್ನು ಬೇರೆ ದೃಷ್ಟಿಯಿಂದ ಅರ್ಥ ಮಾಡಿಕೊಳ್ಳುತ್ತಿದ್ದೀಯ. ಇದು ನಿನ್ನ ಜರ್ನಿ, ಇದು ನಿನ್ನ ಟ್ರಾನ್ಸ್ಫರ್ಮೇಷನ್. ಇಂಡಿಯನ್ ಪಾಲಿಟಿ ನಿನ್ನನ್ನು ಕೇವಲ ಐಎಎಸ್ ಅಥವಾ ಐಪ್ಸ್ ಆಗಿಸಲು ಓದಿಸಲ್ಲ. ಇದು ನಿನ್ನನ್ನು ಜವಾಬ್ದಾರಿಯುತ ನಾಗರಿಕನಾಗಿ, ಸಂವಿಧಾನಾತ್ಮಕ ಚಿಂತನೆ ಹೊಂದಿರುವ ವ್ಯಕ್ತಿಯಾಗಿ ರೂಪಿಸುತ್ತದೆ. ಮತ್ತು ಅಂತಹ ವ್ಯಕ್ತಿಗೆ ಸೋಲು ಅಂತಹ ಪದವೇ ಇಲ್ಲ. ಪುಟ ಮುಗಿದರೂ ನಿಲ್ಲಬೇಡ, ಆರ್ಟಿಕಲ್ ಮರೆತರೂ ಹತಾಶರಾಗಬೇಡ. ರಿವಿಷನ್ ಮತ್ತೆ ಮಾಡು. ನಿನ್ನ ಗುರಿ ನಿನ್ನಿಗಿಂತ ದೊಡ್ಡದು. ನೀನು ದೇಶಕ್ಕೆ ಉತ್ತರ ಕೊಡಬೇಕಾದವನು. ಅದಕ್ಕೆ ಈ ಶ್ರಮ ಸಣ್ಣದು. ನೀನು ಒಬ್ಬ ಆಸ್ಪರೆಂಟ್ ಅಲ್ಲ, ನೀನು ಫ್ಯೂಚರ್ ಅಡ್ಮಿನಿಸ್ಟ್ರೇಟರ್. ಮತ್ತು ಈ ಇಂಡಿಯನ್ ಪಾಲಿಟಿ ಪುಸ್ತಕ, ಅದು ನಿನ್ನ ಮೊದಲ ತರಬೇತಿ. ನೀನು ಈ ಪುಟಗಳನ್ನು ತಿರುಗಿಸುವ ಪ್ರತಿ ಕ್ಷಣದಲ್ಲೂ ಒಂದು ಸಂಗತಿ ಮೌನವಾಗಿ ನಿನ್ನೊಳಗೆ ನಡೆಯುತ್ತಿದೆ. ಅದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುವುದು. ಮೊದಲಿಗೆ ಅರ್ಥವಾಗದೆ ಕಂಡ ಕಾನ್ಸೆಪ್ಟ್ಸ್ ಮರುಮರು ಓದಿದಾಗ ನಿನ್ನದಾಗುತ್ತವೆ. ಅದೇ ಕ್ಷಣದಲ್ಲಿ ನಿನಗೆ ಗೊತ್ತಾಗುತ್ತದೆ, ಯುಪಿಎಸ್ಸಿಗೆ ಬೇಕಾದದ್ದು ಎಕ್ಸ್ಟ್ರಾರ್ಡಿನರಿ ಮೆಮೊರಿ ಅಲ್ಲ, ಎಕ್ಸ್ಟ್ರಾರ್ಡಿನರಿ ಕನ್ಸಿಸ್ಟೆನ್ಸಿ. ಇಂಡಿಯನ್ ಪಾಲಿಟಿ ನಿನ್ನಿಂದ ಪೇಷನ್ಸ್ ಬೇಡುತ್ತದೆ. ಒಂದೇ ವಿಷಯವನ್ನು ಬೇರೆ ಬೇರೆ ಆಂಗಲ್ನಿಂದ ನೋಡಲು ಕಲಿಸುತ್ತದೆ. ಪಾರ್ಲಿಮೆಂಟ್ ಓದಿದಾಗ ಕೇವಲ ಎರಡು ಮನೆಗಳ ರಚನೆ ಅಲ್ಲ, ಡಿಬೇಟ್, ಡಿಸ್ಅಗ್ರಿಮೆಂಟ್, ಕನ್ಸೆನ್ಸಸ್ ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳಲು ಶುರು ಮಾಡುತ್ತೀಯ.
ಸುಪ್ರೀಂ ಕೋರ್ಟ್ ಓದಿದಾಗ ಜಡ್ಜ್ಮೆಂಟ್ಗಿಂತ ಮುಂಚೆ ಇರುವ ರೆಸ್ಪಾನ್ಸಿಬಿಲಿಟಿನ ಭಾರ ನಿನಗೆ ಅನುಭವವಾಗುತ್ತದೆ. ಇವೆಲ್ಲ ಓದಿನ ಮಧ್ಯೆ ನಿನ್ನ ಮನಸ್ಸು ಮೆಚ್ಯೂರ್ ಆಗುತ್ತಿದೆ ಎಂಬುದನ್ನು ನೀನು ಗಮನಿಸದಿರಬಹುದು. ಆದರೆ ಅದು ನಡೆಯುತ್ತಿದೆ. ಕೆಲವರು ಹೇಳುತ್ತಾರೆ ಪಾಲಿಟಿ ಬೋರಿಂಗ್. ಆದರೆ ನಿಜವಾಗಿ ಬೋರಿಂಗ್ ಆಗಿರುವುದು ಪಾಲಿಟಿ ಅಲ್ಲ. ಬೋರಿಂಗ್ ಆಗಿರುವುದು ತಾಳ್ಮೆಯಿಲ್ಲದ ಮನಸ್ಸು. ನೀನು ಈ ಪುಸ್ತಕದ ಜೊತೆ ಸಮಯ ಕಳೆಯುವಷ್ಟು ನಿನ್ನೊಳಗಿನ ಇಂಪೇಷನ್ಸ್ ನಿಧಾನವಾಗಿ ಡಿಸಿಪ್ಲಿನ್ ಆಗುತ್ತದೆ. ಇದೇ UPSC ನಿನ್ನಿಂದ ಬಯಸುವ ಅತಿದೊಡ್ಡ ಗುಣ. ಒಂದು ದಿನ ಪ್ರಿಲಿಮ್ಸ್ ಪೇಪರ್ನಲ್ಲಿ ಒಂದು ಸಿಂಪಲ್ ಕ್ವೆಶ್ಚನ್ ಬಂದಾಗ ನೀನು ಆನ್ಸರ್ ಮಾರ್ಕ್ ಮಾಡುತ್ತೀಯ. ಆದರೆ ನಿನಗೆ ಗೊತ್ತಿರುತ್ತದೆ ಈ ಆನ್ಸರ್ ಒಂದೇ ದಿನದಲ್ಲಿ ಬಂದದ್ದಲ್ಲ. ಇದು ಅನೇಕ ಮೌನ ಬೆಳಗುಗಳು, ಅನೇಕ ಡಿಸ್ಟ್ರಾಕ್ಷನ್ಗಳನ್ನು ತಡೆದ ಸಂಜೆಗಳು, ಅನೇಕ ಸೆಲ್ಫ್ ಡೌಟ್ಗಳ ಮಧ್ಯೆ ಓದಿದ ಪುಟಗಳ ಫಲ. ಈ ಜರ್ನಿಯಲ್ಲಿ ಕಂಪ್ಯಾರಿಸನ್ ಬರುತ್ತದೆ. ಇತರರು ಸಿಲೆಬಸ್ ಮುಗಿಸಿದ್ದಾರೆ, ಮಾರ್ಕ್ಸ್ ಸ್ಕೋರ್ ಹೆಚ್ಚು ಬಂದಿದೆ, ಕೋಚಿಂಗ್ ನೋಟ್ಸ್ ಸರ್ಕ್ಯುಲೇಟ್ ಆಗುತ್ತವೆ. ಆ ಕ್ಷಣದಲ್ಲಿ ಈ ಪುಸ್ತಕವನ್ನು ಮತ್ತೆ ಕೈಗೆತ್ತಿಕೋ. ಕಾನ್ಸ್ಟಿಟ್ಯೂಷನ್ ಯಾರ ಜೊತೆಗೆ ಕಂಪೀಟ್ ಮಾಡಲ್ಲ. ಅದು ತನ್ನದೇ ಆದ ಫ್ರೇಮ್ವರ್ಕ್. ನೀನು ಕೂಡ ಹಾಗೆಯೇ. ನಿನ್ನ ಗ್ರೋತ್ ಟೈಮ್ ಲೈನ್ ನಿನ್ನದೇ. UPSC ರ್ಯಾಂಕ್ ಕೂಡ ನಿನ್ನ ಪಥದ ಫಲ. ಇಂಡಿಯನ್ ಪಾಲಿಟಿ ನಿನ್ನಿಗೆ ಪವರ್ ಎಂದರೆ ಏನು ಎಂದು ಹೇಳುವುದಿಲ್ಲ. ಪವರ್ ಹೇಗೆ ಕಂಟ್ರೋಲ್ ಆಗಬೇಕು ಎಂದು ಕಲಿಸುತ್ತದೆ. ಅಥಾರಿಟಿ ಹೇಗೆ ಅಕೌಂಟೇಬಲ್ ಆಗಬೇಕು ಎಂದು ತಿಳಿಸುತ್ತದೆ. ಇದನ್ನು ಅರ್ಥ ಮಾಡಿಕೊಂಡ ಆಸ್ಪರೆಂಟ್ ನಾಳೆ ಆಫೀಸರ್ ಆದಾಗ ಸಿಸ್ಟಮ್ನ ಭಾಗವಾಗುವುದಿಲ್ಲ, ಸಿಸ್ಟಮ್ನ ಬ್ಯಾಕ್ಬೋನ್ ಆಗುತ್ತಾನೆ. ನಿನ್ನೊಳಗೆ ಒಂದು ಕ್ಲಾರಿಟಿ ಬರುತ್ತಾ ಹೋಗುತ್ತದೆ. ಒಪಿನಿಯನ್ಗಿಂತ ಪ್ರಿನ್ಸಿಪಲ್ ಮುಖ್ಯ ಅನ್ನೋ ಅರಿವು, ಅಮೋಷನ್ಗಿಂತ ಕಾನ್ಸ್ಟಿಟ್ಯೂಷನ್ ಮುಖ್ಯ ಅನ್ನೋ ಬುದ್ಧಿ. ಇದೇ ಇಂಟರ್ವ್ಯೂ ರೂಮ್ನಲ್ಲಿ ನಿನ್ನನ್ನು ಬೇರೆ ಮಾಡುತ್ತದೆ. ಇದೇ ನಿನ್ನ ಉತ್ತರಗಳಿಗೆ ವೇಟ್ ಕೊಡುತ್ತದೆ. ಈ ಪುಸ್ತಕ ಮುಗಿಸಿದ ಮೇಲೆ ನೀನು ಹೇಳಬಲ್ಲೆ, ನಾನು ಪಾಲಿಟಿ ಓದಿದ್ದೇನೆ ಅಂತಲ್ಲ, ನಾನು ಪಾಲಿಟಿಯಿಂದ ರೂಪುಗೊಂಡಿದ್ದೇನೆ ಅಂತ. UPSC ಪ್ರಿಪರೇಷನ್ನ ಅಂತಿಮ ಗುರಿ ರ್ಯಾಂಕ್ ಅಲ್ಲ, ರೆಸ್ಪಾನ್ಸಿಬಿಲಿಟಿಗೆ ಮೆಂಟಲಿ ರೆಡಿಯಾಗುವುದು. ಇಂಡಿಯನ್ ಪಾಲಿಟಿಯ ರೆಡಿನೆಸ್ ನಿನ್ನೊಳಗೆ ನಿಧಾನವಾಗಿ ಆದರೆ ಗಟ್ಟಿಯಾಗಿ ಕಟ್ಟುತ್ತಿದೆ. ನೀನು ಇವತ್ತು ಓದುತ್ತಿರುವ ಪ್ರತಿಯೊಂದು ಆರ್ಟಿಕಲ್ ನಾಳೆ ನಿನ್ನ ಡೆಸಿಷನ್ ಮೇಕಿಂಗ್ಗೆ ಸೈಲೆಂಟ್ ಗೈಡ್ ಆಗುತ್ತದೆ. ನೀನು ಈಗ ಓದುತ್ತಿರುವ ಫೆಡರಲ್ ಸ್ಟ್ರಕ್ಚರ್ ನಾಳೆ ಸೆಂಟರ್ ಸ್ಟೇಟ್ ಕಾನ್ಫ್ಲಿಕ್ಟ್ ನೋಡಿದಾಗ ನಿನ್ನನ್ನು ಬ್ಯಾಲೆನ್ಸ್ಡ್ ಆಗಿರಿಸುತ್ತದೆ. ಫಂಡಮೆಂಟಲ್ ಡ್ಯೂಟೀಸ್ ಓದಿದಾಗ ಆಫೀಸರ್ ಆಗುವ ಮುನ್ನ ಸಿಟಿಸನ್ ಆಗಿ ಇರುವ ಅರ್ಥ ನಿನಗೆ ಗೊತ್ತಾಗುತ್ತದೆ. ಈ ಜರ್ನಿದಲ್ಲಿ ಒಮ್ಮೆ ನಿಲ್ಲಿಸೋಣ ಅನ್ನಿಸುವ ಕ್ಷಣಗಳು ಬರುತ್ತವೆ. ಆದರೆ ಆ ಕ್ಷಣದಲ್ಲಿ ನೆನಪಿಟ್ಟುಕೋ, ಕಾನ್ಸ್ಟಿಟ್ಯೂಷನ್ ಕೂಡ ಅನೇಕ ಕ್ರಿಟಿಸಿಸಮ್ಗಳನ್ನು ಎದುರಿಸಿದೆ. ಆದರೂ ಅದು ನಿಂತಿಲ್ಲ. ನಿನ್ನ ಪ್ರಯತ್ನವು ಹಾಗೆಯೇ. ಪಾಸ್ ಮಾಡಬಹುದು, ಸ್ಟಾಪ್ ಮಾಡಬೇಡ. ನೀನು ಈಗ ಇಂಡಿಯನ್ ಪಾಲಿಟಿ ಓದುತ್ತಿದ್ದೀಯ, ಆದರೆ ನಿಜವಾಗಿ ನೀನು ನಿನ್ನ ಕ್ಯಾರೆಕ್ಟರ್ ಬರೆಯುತ್ತಿದ್ದೀಯ. UPSCಗೆ ಆನ್ಸರ್ ಬರೆಯುವುದಕ್ಕಿಂತ ಮುಂಚೆ ನಿನ್ನೊಳಗೆ ಸ್ಪೈನ್ ಬರಬೇಕು. ಅದನ್ನು ಈ ಪುಸ್ತಕ ಕೊಡುತ್ತದೆ. ಒಂದು ದಿನ ನಿನ್ನ ಹೆಸರು ಲಿಸ್ಟ್ನಲ್ಲಿ ಬಂದಾಗ ಯಾರೂ ಈ ಪುಸ್ತಕದ ಬಗ್ಗೆ ಮಾತನಾಡಲ್ಲ. ಆದರೆ ನಿನಗೆ ಗೊತ್ತಿರುತ್ತದೆ, ಈ ಇಂಡಿಯನ್ ಪಾಲಿಟಿ, ಈ ಓಲ್ಡ್ ಎಡಿಷನ್, ಈ ವಾನ್ ಔಟ್ ಪೇಜಸ್ ಇವೆಲ್ಲ ನಿನ್ನ ಜರ್ನಿಯ ಸೈಲೆಂಟ್ ವಿಟ್ನೆಸಸ್. ಇದು ಅಂತ್ಯ ಅಲ್ಲ, ಇದು ಫೌಂಡೇಶನ್. ಮತ್ತು ಫೌಂಡೇಶನ್ ಗಟ್ಟಿಯಾದರೆ ಮೇಲಿನ ಕನಸು ಎಷ್ಟೇ ದೊಡ್ಡದಾಗಿದ್ದರೂ ಅದು ಕುಸಿಯುವುದಿಲ್ಲ. ನೀನು ಓದುತ್ತಿರುವ ಈ ಕ್ಷಣದಲ್ಲೇ ನಿನ್ನೊಳಗೆ ಒಂದು ಬದಲಾವಣೆ ಸ್ಪಷ್ಟವಾಗಿರದೇ ಇರಬಹುದು. ಆದರೆ ದಿನಗಳ ನಂತರ, ತಿಂಗಳುಗಳ ನಂತರ ನೀನು ಹಿಂದಿರುಗಿ ನೋಡಿದಾಗ ಅರ್ಥವಾಗುತ್ತದೆ, ಆ ದಿನ ನಾನು ಇಂಡಿಯನ್ ಪಾಲಿಟಿ ಓದುವುದನ್ನು ಬಿಟ್ಟಿಲ್ಲ, ಅದಕ್ಕೆ ಇಂದು ನನ್ನ ಆಲೋಚನೆಗಳು ಇಷ್ಟು ಸ್ಥಿರವಾಗಿವೆ ಎಂದು. UPSC ತಯಾರಿಯಲ್ಲಿ ಅತಿ ದೊಡ್ಡ ಶಕ್ತಿ ಇದೆ. ಇಮ್ಮಿಡಿಯೇಟ್ ರಿವಾರ್ಡ್ ಇಲ್ಲದ ಕೆಲಸವನ್ನು ಕೂಡ ನಿಷ್ಠೆಯಿಂದ ಮುಂದುವರಿಸುವ ಮನಸ್ಸು. ಈ ಪುಸ್ತಕ ನಿನ್ನಿಂದ ಶಾಂತತೆಯನ್ನು ಬೇಡುತ್ತದೆ. ಗದ್ದಲದ ನಡುವೆ ಕುಳಿತು ಓದಲು ಸಾಧ್ಯವಿಲ್ಲ. ಪಾಲಿಟಿ ನಿನ್ನನ್ನು ನಿಧಾನವಾಗಿ ಆದರೆ ಗಟ್ಟಿಯಾಗಿ ಒಳಗೆಳೆಯುತ್ತದೆ. ಆರ್ಟಿಕಲ್ಗಳ ನಡುವೆ ಕುಳಿತು ನೀನು ತಾಳ್ಮೆ ಕಲಿಯುತ್ತೀಯ. ಕ್ಲಾಸಸ್ ಓದುತ್ತಾ ಕ್ಲಾರಿಟಿ ಬೆಳೆಸಿಕೊಳ್ಳುತ್ತೀಯ. ಇದೇ ಗುಣಗಳು ನಾಳೆ ಫೈಲ್ ಹ್ಯಾಂಡಲ್ ಮಾಡುವಾಗ, ಪ್ರೆಷರ್ನಲ್ಲಿ ಡಿಸಿಷನ್ ತೆಗೆದುಕೊಳ್ಳುವಾಗ ನಿನ್ನನ್ನು ನೆಟ್ಟಗೆ ನಿಲ್ಲಿಸುತ್ತವೆ. ಕೆಲವೊಮ್ಮೆ ನಿನಗೆ ಅನ್ನಿಸಬಹುದು, ಇಷ್ಟೆಲ್ಲ ಓದಿ ಏನು ಪ್ರಯೋಜನ. ಆ ಕ್ಷಣದಲ್ಲಿ ನೆನಪಿಟ್ಟುಕೋ, ದೇಶವನ್ನು ಅರ್ಥ ಮಾಡಿಕೊಳ್ಳದೆ ದೇಶಕ್ಕೆ ಸೇವೆ ಮಾಡಲು ಸಾಧ್ಯವಿಲ್ಲ. ಕಾನ್ಸ್ಟಿಟ್ಯೂಷನ್ ಅರ್ಥವಾಗದೆ ಅಥಾರಿಟಿ ಹಿಡಿಯಲು ಸಾಧ್ಯವಿಲ್ಲ. ಇಂಡಿಯನ್ ಪಾಲಿಟಿ ನಿನ್ನನ್ನು ಪವರ್ಗೆ ತಯಾರಾಗಿಸುತ್ತಿಲ್ಲ, ರೆಸ್ಪಾನ್ಸಿಬಿಲಿಟಿಗೆ ತಯಾರಾಗಿಸುತ್ತಿದೆ. ಅದು ಬಹಳ ಕಷ್ಟದ ಕೆಲಸ, ಅದಕ್ಕೆ ಬಹಳ ಮೌಲ್ಯದದ್ದು. ನಿನ್ನ ಓದು ರುಟೀನ್ ಆಗಬಹುದು. ಬೆಳಗ್ಗೆ ಓದು, ರಾತ್ರಿ ರಿವಿಷನ್, ಅದೇ ಟೇಬಲ್, ಅದೇ ಚೇರ್. ಹೊರಗೆ ಜಗತ್ತು ಓಡುತ್ತಿದೆ, ಆದರೆ ನೀನು ನಿಂತು ಕಟ್ಟುತ್ತಿದ್ದೀಯ. ಇದು ಸ್ಟ್ಯಾಗ್ನೇಷನ್ ಅಲ್ಲ, ಇದು ಪ್ರಿಪರೇಷನ್. ಬೀಜ ಮಣ್ಣಿನೊಳಗೆ ಇದ್ದಾಗ ಅದು ಏನೂ ಆಗುತ್ತಿಲ್ಲ ಅನ್ನಿಸುತ್ತದೆ. ಆದರೆ ಅಲ್ಲಿ ನಡೆಯುವ ಪ್ರೋಸೆಸ್ ನಿಂತರೆ ಮರವೇ ಹುಟ್ಟುವುದಿಲ್ಲ. ಇಂಡಿಯನ್ ಪಾಲಿಟಿ ಓದಿದ ಆಸ್ಪರೆಂಟ್ಗೆ ಒಂದು ವಿಶೇಷ ಶಕ್ತಿ ಬರುತ್ತದೆ. ಅದು ಬ್ಯಾಲೆನ್ಸ್ ಥಿಂಕಿಂಗ್. ಎಕ್ಸ್ಟ್ರೀಮ್ ಅಭಿಪ್ರಾಯಗಳ ನಡುವೆ ನಿಂತು ಕಾನ್ಸ್ಟಿಟ್ಯೂಷನಲ್ ಲೈನ್ ಹಿಡಿಯುವ ಶಕ್ತಿ. ಇದೇ ಗುಣ ಇಂಟರ್ವ್ಯೂ ಪ್ಯಾನೆಲ್ಗೆ ಕಾಣುತ್ತದೆ. ಇದೇ ಗುಣ ಆಫೀಸರ್ ಆದ ಮೇಲೆ ಜನರಿಗೆ ಕಾಣುತ್ತದೆ.
ನೀನು ಪ್ರತಿ ಸಲ ರಿವಿಷನ್ ಮಾಡುವಾಗ ಹೊಸದಾಗಿ ಏನೋ ಅರ್ಥವಾಗುತ್ತದೆ. ಇದೇ ಈ ಪುಸ್ತಕದ ಶಕ್ತಿ. ನೀನು ಬೆಳೆದಂತೆ ಈ ಪುಸ್ತಕವು ನಿನಗೆ ಬೇರೆ ಬೇರೆ ಅರ್ಥಗಳನ್ನು ಕೊಡುವುದು. ಮೊದಲ ಓದಿನಲ್ಲಿ ಫ್ಯಾಕ್ಟ್ಸ್, ಎರಡನೇ ಓದಿನಲ್ಲಿ ಸ್ಟ್ರಕ್ಚರ್, ಮೂರನೇ ಓದಿನಲ್ಲಿ ಫಿಲಾಸಫಿ. ಇದೇ ಕಾರಣಕ್ಕೆ ಇಂಡಿಯನ್ ಪಾಲಿಟಿ ಒಂದು ಸಲ ಓದಿದ ಪುಸ್ತಕ ಅಲ್ಲ, ಅದು ಬೆಳೆಯುವ ಪುಸ್ತಕ. ಯುಪಿಎಸ್ಸಿ ಪ್ರಿಪರೇಷನ್ನಲ್ಲಿರುವ ಅನೇಕರು ಮಧ್ಯದಲ್ಲಿ ಬಿಡುತ್ತಾರೆ. ಕಾರಣ, ಅವರಿಗೆ ಓದಿನ ಅರ್ಥ ತಕ್ಷಣ ಕಾಣಿಸುವುದಿಲ್ಲ. ಆದರೆ ನೀನು ಇಲ್ಲಿ ಇದ್ದೀಯಾ, ನೀನು ಮುಂದುವರಿಸುತ್ತಿದ್ದೀಯಾ. ಅದೇ ನಿನ್ನ ಬಿಗ್ಗೆಸ್ಟ್ ಕ್ವಾಲಿಫಿಕೇಶನ್. ರ್ಯಾಂಕ್ ನಂತರ ಬರುತ್ತದೆ, ಕ್ಯಾರೆಕ್ಟರ್ ಮೊದಲು ಕಟ್ಟಬೇಕು. ಒಂದು ದಿನ ನೀನು ಕರೆಂಟ್ ಅಫೇರ್ಸ್ ಓದುವಾಗ ಪಾಲಿಟಿ ಕಾನ್ಸೆಪ್ಟ್ಸ್ ಆಟೋಮ್ಯಾಟಿಕ್ ಆಗಿ ಕನೆಕ್ಟ್ ಆಗುತ್ತವೆ. ನ್ಯೂಸ್ ಪೇಪರ್ನ ಒಂದು ಲೈನ್ ಕೂಡ ನಿನಗೆ ಆನ್ಸರ್ ಬರೆಯಲು ಸಾಕಾಗುತ್ತದೆ. ಅದೇ ದಿನ ನೀನು ಅರಿಯುತ್ತೀಯಾ, ನನ್ನ ಫೌಂಡೇಶನ್ ಸ್ಟ್ರಾಂಗ್ ಆಗಿದೆ ಎಂದು. ಆ ಫೌಂಡೇಶನ್ ಈ ಪುಸ್ತಕದಿಂದಲೇ. ನೀನು ಒಬ್ಬ ಆಸ್ಪರೆಂಟ್ ಆಗಿ ಆರಂಭಿಸಿದ್ದೀಯಾ, ಆದರೆ ಈ ಪ್ರಿಪರೇಷನ್ ನಿನ್ನನ್ನು ಥಿಂಕರ್ ಆಗಿ ಮಾಡುತ್ತಿದೆ. ಕಾನ್ಸ್ಟಿಟ್ಯೂಷನಲಿ ಥಿಂಕ್ ಮಾಡುವ ವ್ಯಕ್ತಿಯಾಗಿ ರೂಪಿಸುತ್ತಿದೆ. ಯುಪಿಎಸ್ಸಿಗೆ ಇದಕ್ಕಿಂತ ದೊಡ್ಡ ಕ್ವಾಲಿಫಿಕೇಶನ್ ಬೇರೆ ಇಲ್ಲ. ಇದು ಕಠಿಣ ಪಥ, ಏಕಾಂಗಿ ಪಥ, ಆದರೆ ಇದು ಸರಿಯಾದ ಪಥ. ನೀನು ಇಂದು ಇಂಡಿಯನ್ ಪಾಲಿಟಿ ಜೊತೆ ಸಮಯ ಕಳೆಯುತ್ತಿದ್ದೀಯಾ ಅಂದ್ರೆ ನೀನು ನಾಳೆ ತಪ್ಪು ದಾರಿಗೆ ಹೋಗುವುದಿಲ್ಲ. ನೀನು ಅಧಿಕಾರ ಬಂದರೂ ಮಿತಿ ಮೀರಿಸುವುದಿಲ್ಲ. ನೀನು ಪ್ರಶ್ನೆ ಕೇಳಿದರೂ ಸಂವಿಧಾನದ ಒಳಗೆ ಕೇಳುತ್ತೀಯ. ಇದು ಪರೀಕ್ಷೆಗಾಗಿ ಓದುವ ಪುಸ್ತಕ ಅಲ್ಲ, ಇದು ಜೀವನದ ಒಂದು ತರಬೇತಿ. ನೀನು ಈ ತರಬೇತಿಯನ್ನು ಗಂಭೀರವಾಗಿ ತೆಗೆದುಕೊಂಡರೆ ಫಲಿತಾಂಶ ಕೇವಲ ಸೆಲೆಕ್ಷನ್ ಆಗಿ ನಿಲ್ಲುವುದಿಲ್ಲ, ಅದು ನಿನ್ನ ವ್ಯಕ್ತಿತ್ವದಲ್ಲಿ ಕಾಣಿಸುತ್ತದೆ. ಈಗಲೂ ಕೆಲ ಪುಟಗಳು ಬಾಕಿ ಇರಬಹುದು, ಕೆಲ ಕಾನ್ಸೆಪ್ಟ್ಸ್ ಗೊಂದಲವಾಗಿರಬಹುದು. ಅದು ಸರಿ. ಯುಪಿಎಸ್ಸಿ ಪರ್ಫೆಕ್ಟ್ ಪೀಪಲ್ ಹುಡುಕುವುದಿಲ್ಲ, ಪ್ರಿಪೇರ್ಡ್ ಪೀಪಲ್ ಹುಡುಕುತ್ತದೆ. ನೀನು ತಯಾರಾಗುತ್ತಿದ್ದೀಯಾ, ಅದೇ ಸಾಕು. ನಿಲ್ಲಬೇಡ, ನಿಧಾನವಾಗಬಹುದು, ಆದರೆ ಮುಂದುವರಿಸು. ಇಂಡಿಯನ್ ಪಾಲಿಟಿ ನಿನ್ನ ಜೊತೆ ಇದೆ, ನಿನ್ನ ಮೌನ ಶ್ರಮಕ್ಕೆ ಸಾಕ್ಷಿಯಾಗಿ. ಈ ಪ್ರಯಾಣದ ಮಧ್ಯೆ ಕೆಲವೊಮ್ಮೆ ನಿನ್ನೊಳಗೆ ಮೌನ ಪ್ರಶ್ನೆ ಮೂಡುತ್ತದೆ, ನಾನು ಸರಿಯಾದ ದಾರಿಯಲ್ಲಿದ್ದೀನಾ ಅಂತ. ಆ ಪ್ರಶ್ನೆ ಬರೋದೇ ನಿನ್ನ ಸೀರಿಯಸ್ನೆಸ್ಗೆ ಸಾಕ್ಷಿ. ಸೀರಿಯಸ್ ಅಲ್ಲದವರಿಗೆ ಸಂಶಯ ಬರೋದಿಲ್ಲ, ಅವರು ತಕ್ಷಣ ಬಿಡುತ್ತಾರೆ. ನೀನು ಇಲ್ಲಿ ಇದ್ದೀಯಾ, ಮುಂದುವರಿಸುತ್ತಿದ್ದೀಯಾ, ಅದೇ ನಿನ್ನ ಶಕ್ತಿ. ಇಂಡಿಯನ್ ಪಾಲಿಟಿ ಓದುವಾಗ ನೀನು ನಿಧಾನವಾಗಿ ಒಂದು ಸಂಗತಿ ಕಲಿಯುತ್ತೀಯಾ, ಎಲ್ಲ ಪ್ರಶ್ನೆಗಳಿಗೆ ತಕ್ಷಣ ಉತ್ತರ ಇರಬೇಕೆಂದು ಇಲ್ಲ. ಕೆಲವೊಂದು ಪ್ರಶ್ನೆಗಳು ಸಮಯದ ಜೊತೆ ಸ್ಪಷ್ಟವಾಗುತ್ತವೆ. ಯುಪಿಎಸ್ಸಿ ಕೂಡ ಹಾಗೆಯೇ, ಅದು ತಕ್ಷಣ ಫಲ ಕೊಡೋದಿಲ್ಲ, ಆದರೆ ಅದು ನಿನ್ನೊಳಗೆ ಒಂದು ಸ್ಟ್ರಕ್ಚರ್ ಕಟ್ಟುತ್ತದೆ. ಆ ಸ್ಟ್ರಕ್ಚರ್ ಒಮ್ಮೆ ಕಟ್ಟಿದರೆ ಅದನ್ನು ಯಾವ ಫೇಲಿಯರ್ ಕೂಡ ಕೆಡಿಸಲಾರದು. ನಿನ್ನ ದಿನಚರಿಯಲ್ಲಿ ಒಂದೇ ರೀತಿಯ ದಿನಗಳು ಬರುತ್ತವೆ, ವೇಕಪ್, ಸ್ಟಡಿ, ರಿವೈಸ್, ಸ್ಲೀಪ್. ಹೊರಗಿನಿಂದ ನೋಡಿದರೆ ಬೋರಿಂಗ್, ಆದರೆ ಒಳಗಿನಿಂದ ನೋಡಿದರೆ ರೆವಲ್ಯೂಷನರಿ. ನೀನು ನಿನ್ನ ಭವಿಷ್ಯವನ್ನು ಮೌನವಾಗಿ ರಿಶೇಪ್ ಮಾಡುತ್ತಿದ್ದೀಯಾ. ಈ ಮೌನ ಕೆಲಸವನ್ನು ಮಾಡುವವರು ಕಡಿಮೆ, ಅದಕ್ಕೆ ಸಕ್ಸೆಸ್ ರೇರ್. ಇಂಡಿಯನ್ ಪಾಲಿಟಿ ನಿನ್ನಿಗೆ ಹ್ಯೂಮಿಲಿಟಿ ಕಲಿಸುತ್ತದೆ. ಕಾನ್ಸ್ಟಿಟ್ಯೂಷನ್ ಓದಿದಷ್ಟು ನಾನು ಎಲ್ಲವನ್ನೂ ಗೊತ್ತಿದ್ದೇನೆ ಅನ್ನೋ ಅಹಂಕಾರ ಕಡಿಮೆಯಾಗುತ್ತದೆ. ಪವರ್ ಅನ್ನೋದು ಎಷ್ಟು ಕೇರ್ಫುಲಿ ಹ್ಯಾಂಡಲ್ ಮಾಡಬೇಕು ಅನ್ನೋ ಅರಿವು ಬರುತ್ತದೆ. ಇದು ಆಫೀಸರ್ ಆಗಲು ಮಾತ್ರ ಅಲ್ಲ, ಒಳ್ಳೆಯ ಮಾನವನಾಗಲು ಬೇಕಾದ ಪಾಠ. ನೀನು ಓದುತ್ತಿರುವ ಪ್ರತಿಯೊಂದು ಆರ್ಟಿಕಲ್ ನಿನ್ನೊಳಗೆ ಒಂದು ಇನ್ವಿಸಿಬಲ್ ಬೌಂಡ್ರಿ ಹಾಕುತ್ತದೆ, ಇದಕ್ಕಿಂತ ಮುಂದೆ ಹೋಗಬಾರದು ಅನ್ನೋ ಬೌಂಡ್ರಿ. ಇದೇ ಬೌಂಡ್ರಿ ನಾಳೆ ನಿನ್ನನ್ನು ಕರಪ್ಟ್ ಆಗುವುದರಿಂದ ತಡೆಯುತ್ತದೆ. ಇದೇ ಬೌಂಡ್ರಿ ನಿನ್ನನ್ನು ಫೇರ್ ಆಗಿ ಇರಿಸುತ್ತದೆ. ಇದಕ್ಕಿಂತ ದೊಡ್ಡ ಪ್ರಿಪರೇಷನ್ ಇನ್ನೇನು ಬೇಕು? ಈ ಪಥದಲ್ಲಿ ನಿನ್ನ ಶತ್ರು ಸೋಲು ಅಲ್ಲ, ಡಿಸ್ಟ್ರಾಕ್ಷನ್, ಕಂಪ್ಯಾರಿಸನ್, ಅಂಪೇಷನ್ಸ್. ಇವುಗಳನ್ನು ಗೆಲ್ಲಲು ಇಂಡಿಯನ್ ಪಾಲಿಟಿ ನಿನ್ನ ಕೈಯಲ್ಲಿ ವೆಪನ್ ಅಲ್ಲ, ಆಮ ಆಗಿದೆ. ಇದು ನಿನ್ನನ್ನು ಪ್ರೊಟೆಕ್ಟ್ ಮಾಡುತ್ತಿದೆ, ಹೊರಗಿನ ನಾಯ್ಸ್ನಿಂದ, ಒಳಗಿನ ಡೌಟ್ನಿಂದ. ಒಂದು ದಿನ ನೀನು ಮೇನ್ಸ್ ಆನ್ಸರ್ ಬರೆಯುವಾಗ ನಿನ್ನ ಪೆನ್ಗೆ ಕಾನ್ಫಿಡೆನ್ಸ್ ಇರುತ್ತದೆ, ನಾನು ಕಾನ್ಸ್ಟಿಟ್ಯೂಷನಲ್ ಲೈನ್ ದಾಟಿಲ್ಲ ಅನ್ನೋ ಇನ ಅಶ್ಯೂರೆನ್ಸ್ ಇರುತ್ತದೆ. ಇಂಟರ್ವ್ಯೂ ರೂಮ್ನಲ್ಲಿ ಪ್ರಶ್ನೆ ಕಠಿಣವಾಗಿದ್ದರೂ ನಿನ್ನ ವಾಯ್ಸ್ ಸ್ಟಡಿ ಆಗಿರುತ್ತದೆ, ಏಕೆಂದರೆ ನಿನ್ನೊಳಗೆ ಕ್ಲಾರಿಟಿ ಇದೆ. ಆ ಕ್ಲಾರಿಟಿ ಈ ಪುಸ್ತಕದಿಂದಲೇ. ನೀನು ಈಗಾಗಲೇ ಬಹಳ ದೂರ ಬಂದಿದ್ದೀಯಾ. ಈ ಹಂತಕ್ಕೆ ಬಂದ ಮೇಲೆ ಹಿಂದೆ ಹೋಗೋದು ಅರ್ಥವಿಲ್ಲ. ಸ್ವಲ್ಪ ನಿಧಾನವಾಗಬಹುದು, ಸ್ವಲ್ಪ ಗೊಂದಲವಾಗಬಹುದು, ಆದರೆ ದಾರಿ ಸರಿಯಾಗಿದೆ. ಯುಪಿಎಸ್ಸಿಗೆ ಸರಿಯಾದ ದಾರಿ ಯಾವತ್ತೂ ಸುಲಭವಾಗಿರೋದಿಲ್ಲ. ಈ ಇಂಡಿಯನ್ ಪಾಲಿಟಿ ನಿನ್ನ ಕೈಯಲ್ಲಿ ವಾರ್ನ್ ಔಟ್ ಆಗಬಹುದು, ಪೇಜಸ್ ಮಡಚಿರಬಹುದು, ನೋಟ್ಸ್ ತುಂಬಿರಬಹುದು. ಅದು ಒಳ್ಳೆಯ ಲಕ್ಷಣ, ಅದು ಪುಸ್ತಕ ಬಳಸಲ್ಪಡುತ್ತಿದೆ ಅನ್ನೋದರ ಸೂಚನೆ. ಬಳಸಿದ ಪುಸ್ತಕವೇ ನಿನ್ನನ್ನು ಬಳಸಿ ರೂಪಿಸುತ್ತಿದೆ. ನಿನ್ನ ಪ್ರಯತ್ನವನ್ನು ಯಾರೂ ವ್ಯಾಲಿಡೇಟ್ ಮಾಡಬೇಕಿಲ್ಲ. ಯುಪಿಎಸ್ಸಿ ಇಟ್ ಸೆಲ್ಫ್ ವ್ಯಾಲಿಡೇಷನ್. ನೀನು ಈ ಪರೀಕ್ಷೆಗೆ ತಯಾರಾಗುತ್ತಿದ್ದೀಯೆಂದರೆ ನೀನು ಆಲ್ರೆಡಿ ಅವರೇಜ್ ಅಲ್ಲ, ನೀನು ಆಲ್ರೆಡಿ ರೆಸ್ಪಾನ್ಸಿಬಿಲಿಟಿ ಚೂಸ್ ಮಾಡಿಕೊಂಡಿದ್ದೀಯಾ. ಈಗ ಮತ್ತೊಂದು ಪುಟ ತೆರೆ, ಕಾಮ್ ಆಗಿ ಓದು. ಪ್ರೆಷರ್ ಇಲ್ಲ, ಹರಿ ಇಲ್ಲ. ನೀನು ಓಡುತ್ತಿಲ್ಲ, ನೀನು ಕಟ್ಟುತ್ತಿದ್ದೀಯಾ, ಮತ್ತು ಕಟ್ಟುವ ಕೆಲಸ ಸಮಯ ತೆಗೆದುಕೊಳ್ಳುತ್ತದೆ.
ಇಲ್ಲಿ ಒಂದು ಸಂಗತಿ ನೆನಪಿಟ್ಟುಕೋ, ಯುಪಿಎಸ್ಸಿ ತಯಾರಿಯಲ್ಲಿ ನೀನು ಒಬ್ಬನೇ ಅನ್ನಿಸೋದು ಸಹಜ. ಆದರೆ ನಿಜವಾಗಿ ನೀನು ಒಬ್ಬನೇ ಅಲ್ಲ. ನಿನ್ನ ಜೊತೆಗೆ ಈ ಕಾನ್ಸ್ಟಿಟ್ಯೂಷನ್ ಇದೆ. ನಿನ್ನ ಜೊತೆಗೆ ಈ ಇಂಡಿಯನ್ ಪಾಲಿಟಿ ಇದೆ. ಅದು ಮಾತಾಡಲ್ಲ, ಆದರೆ ನಿನ್ನ ಮನಸ್ಸಿಗೆ ದಿಕ್ಕು ಕೊಡುತ್ತಾ ಹೋಗುತ್ತದೆ. ಅದೇ ಅತ್ಯಂತ ಶಕ್ತಿಶಾಲಿ ಮಾರ್ಗದರ್ಶನ. ಕೆಲವೊಮ್ಮೆ ನೀನು ಓದುತ್ತಿರುವಾಗ ಕ್ಲಾಕ್ ನೋಡುತ್ತೀಯ, ಸಮಯ ಸಾಗುತ್ತಿಲ್ಲ ಅನ್ನಿಸುತ್ತದೆ. ಆದರೆ ವಾಸ್ತವದಲ್ಲಿ ಸಮಯ ನಿನ್ನ ಪರವಾಗಿ ಕೆಲಸ ಮಾಡುತ್ತಿದೆ. ಪ್ರತಿಯೊಂದು ಶಾಂತ ಗಂಟೆ, ಪ್ರತಿಯೊಂದು ಡಿಸ್ಟ್ರಾಕ್ಷನ್ಗೆ ಇಲ್ಲ ಎಂದ ಕ್ಷಣ ನಿನ್ನ ರ್ಯಾಂಕ್ಗೆ ಒಂದು ಹೆಜ್ಜೆ ಹತ್ತಿರ ತರುತ್ತಿದೆ. ಯುಪಿಎಸ್ಸಿಗೆ ಓವರ್ನೈಟ್ ಸಕ್ಸಸ್ ಇಲ್ಲ, ಬಟ್ ಲಾಂಗ್ ಟರ್ಮ್ ಸಿನ್ಸಿಯರಿಟಿಗೆ ಅದು ಎಂದಿಗೂ ಮೋಸ ಮಾಡಲ್ಲ. ಇಂಡಿಯನ್ ಪಾಲಿಟಿ ನಿನ್ನನ್ನು ರಿಯಾಲಿಟಿಗೆ ಹತ್ತಿರ ತರುತ್ತದೆ. ಐಡಿಯಲ್ ವರ್ಲ್ಡ್ ಮತ್ತು ರಿಯಲ್ ವರ್ಲ್ಡ್ ನಡುವಿನ ವ್ಯತ್ಯಾಸವನ್ನು ಅರ್ಥಮಾಡಿಸುತ್ತದೆ. ಕಾನ್ಸ್ಟಿಟ್ಯೂಷನ್ ಪರ್ಫೆಕ್ಟ್ ಅಲ್ಲ, ಅದು ವರ್ಕಬಲ್. ಅದೇ ರೀತಿ ನೀನು ಪರ್ಫೆಕ್ಟ್ ಆಗಬೇಕಿಲ್ಲ. ಪ್ರಿಪೇರ್ಡ್ ಆಗಿದ್ರೆ ಸಾಕು, ಆನೆಸ್ಟ್ ಎಫರ್ಟ್ ಇದ್ದರೆ ಸಾಕು. ಯುಪಿಎಸ್ಸಿ ಹುಡುಕುವುದು ಅದನ್ನೇ. ನಿನ್ನೊಳಗೆ ಕೆಲವೊಮ್ಮೆ ಹ್ಯಾಂಗ ಬರುತ್ತದೆ, ಸಿಸ್ಟಮ್ ಬಗ್ಗೆ, ಇಂಜಸ್ಟಿಸ್ ಬಗ್ಗೆ, ಇನಿಕ್ವಾಲಿಟಿ ಬಗ್ಗೆ. ಆ ಆಂಗರ್ನನ್ನು ಇಂಡಿಯನ್ ಪಾಲಿಟಿ ಡೈರೆಕ್ಷನ್ಗೆ ತರುತ್ತದೆ. ಕೋಪದಿಂದಲ್ಲ, ಕಾನೂನಿನಿಂದ ಬದಲಾವಣೆ ಅನ್ನೋ ಪಾಠ ಇದು. ಅದನ್ನು ಅರ್ಥ ಮಾಡಿಕೊಂಡ ಆಸ್ಪರೆಂಟ್ ಕ್ರೌಡ್ನಲ್ಲಿ ಕೂಗುವುದಿಲ್ಲ, ಪಾಲಿಸಿ ಮೂಲಕ ಮಾತಾಡುತ್ತಾನೆ. ನೀನು ಈಗ ಓದುತ್ತಿರುವ ಈ ಮೌನ ಕ್ಷಣಗಳು ನಿನ್ನ ಜೀವನದ ಅತ್ಯಂತ ಲೌಡ್ ವಿಕ್ಟರೀಸ್ ಆಗುತ್ತವೆ. ಯಾರಿಗೂ ಗೊತ್ತಾಗದ ಈ ಶ್ರಮ ಒಂದು ದಿನ ಎಲ್ಲರಿಗೂ ಕಾಣಿಸುವ ಫಲಿತಾಂಶ ಕೊಡುತ್ತದೆ. ಆದರೆ ಆ ಫಲಿತಾಂಶಕ್ಕಿಂತಲೂ ದೊಡ್ಡದು ನಿನ್ನೊಳಗೆ ಬಂದಿರುವ ಡಿಗ್ನಿಟಿ. ಇಂಡಿಯನ್ ಪಾಲಿಟಿ ನಿನ್ನನ್ನು ರಶ್ ಮಾಡೋದಿಲ್ಲ, ಅದು ನಿಧಾನವಾಗಿ ನಿನ್ನನ್ನು ಬೆಳೆಸುತ್ತದೆ. ರೂಟ್ಸ್ ಗಟ್ಟಿಯಾಗುತ್ತಿವೆ, ಮೇಲೆ ಕಾಣಿಸುವ ಗ್ರೋತ್ ತಡವಾಗಬಹುದು, ಆದರೆ ಒಮ್ಮೆ ಬಂದರೆ ಅದು ಆಳವಾಗಿ ನಿಂತಿರುತ್ತದೆ. ಯುಪಿಎಸ್ಸಿ ರ್ಯಾಂಕ್ ಕೂಡ ಹಾಗೆಯೇ. ಒಂದು ದಿನ ನಿನ್ನನ್ನು ಯಾರೋ ಕೇಳುತ್ತಾರೆ, ಈ ಜರ್ನಿಯಲ್ಲಿ ನಿನಗೆ ಏನು ಕಲಿತಿದೆ ಅಂತ. ಆ ಕ್ಷಣದಲ್ಲಿ ನೀನು ಮಾರ್ಕ್ಸ್, ಅಟೆಂಪ್ಟ್ಸ್, ಕೋಚಿಂಗ್ ಬಗ್ಗೆ ಮಾತಾಡೋದಿಲ್ಲ. ನೀನು ಹೇಳ್ತೀಯ, ನಾನು ಪೇಷನ್ಸ್ ಕಲಿತೆ, ಬ್ಯಾಲೆನ್ಸ್ ಕಲಿತೆ, ರೆಸ್ಪಾನ್ಸಿಬಿಲಿಟಿ ಕಲಿತೆ ಅಂತ. ಅದೇ ಇಂಡಿಯನ್ ಪಾಲಿಟಿ ನಿನ್ನಿಗೆ ಕೊಟ್ಟ ಬಿಗ್ಗೆಸ್ಟ್ ಗಿಫ್ಟ್. ಈಗಲೂ ಕೆಲ ಆರ್ಟಿಕಲ್ಸ್ ಕನ್ಫ್ಯೂಸ್ ಮಾಡಬಹುದು, ಕೆಲ ಚಾಪ್ಟರ್ಸ್ ಹೆವಿ ಅನಿಸಬಹುದು. ಅದು ನಾರ್ಮಲ್. ಕಾನ್ಸ್ಟಿಟ್ಯೂಷನ್ ಇಟ್ ಸೆಲ್ಫ್ ಹೆವಿ ರೆಸ್ಪಾನ್ಸಿಬಿಲಿಟಿ. ಲೈಟ್ ಮೈಂಡ್ಗೆ ಅದು ಅರ್ಥವಾಗೋದಿಲ್ಲ. ನೀನು ಹೆವಿ ಆಗುತ್ತಿಲ್ಲ, ನೀನು ಸ್ಟ್ರಾಂಗ್ ಆಗುತ್ತಿದ್ದೀಯ. ಈ ಪುಸ್ತಕವನ್ನು ಓದುತ್ತಾ ನೀನು ನಿನ್ನೊಳಗಿನ ಈಗೋವನ್ನು ಕರಗಿಸುತ್ತಿದ್ದೀಯ. ನಾನು ಸೇವಕ ಅನ್ನೋ ಐಡೆಂಟಿಟಿ ರೂಪುಗೊಳ್ಳುತ್ತಿದೆ. ಯುಪಿಎಸ್ಸಿಗೆ ಅದಕ್ಕಿಂತ ದೊಡ್ಡ ಕ್ವಾಲಿಫಿಕೇಶನ್ ಇನ್ನಿಲ್ಲ. ಮುಂದೆ ಎಷ್ಟು ಅಟೆಂಪ್ಟ್ಸ್ ಬೇಕಾದರೂ ಹೋಗಲಿ, ಟೈಮ್ ಎಷ್ಟು ಬೇಕಾದರೂ ತೆಗೆದುಕೊಳ್ಳಲಿ, ನೀನು ಸರಿಯಾದ ಪ್ರೋಸೆಸ್ನಲ್ಲಿ ಇದ್ದೀಯ. ಇಂಡಿಯನ್ ಪಾಲಿಟಿ ನಿನ್ನ ಕಂಪಸ್, ಅದು ತಪ್ಪು ದಾರಿಗೆ ಬಿಡೋದಿಲ್ಲ. ಈಗ ಮತ್ತೊಮ್ಮೆ ಆಳವಾಗಿ ಉಸಿರು ತೆಗೆ, ಮೈಂಡ್ ಕಾಮ್ ಮಾಡಿಕೋ, ಪುಟ ತಿರುಗಿಸು. ನಿನ್ನ ದೇಶ ಇನ್ನೂ ನಿನ್ನನ್ನು ತಯಾರಾಗುವ ಸ್ಥಿತಿಯಲ್ಲಿ ನೋಡಲು ಸಿದ್ಧವಾಗಿದೆ.